ಮನೆಗೆ ಹಿಂದಿರುಗಿದ ರಾಜಕುವರರು. ರಾಜಕುಮಾರರು ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿದ ಒಡನೆಯೇ ವಸಿಷ್ಠರು ಆ ಕುರಿತು ಅಯೋಧ್ಯೆಗೆ ಸಂದೇಶವನ್ನು ರವಾನಿಸಿದರು. ಆ ಯುವ ಕಲಿಗಳನ್ನು ಕರೆತರಲು ದಶರಥ ತನ್ನ ಮಂತ್ರಿ ಸುಮಂತ್ರನನ್ನು ಕಳುಹಿಸಿಕೊಟ್ಟ. ಗುರುಗಳ ಆಶೀರ್ವಾದವನ್ನು ಪಡೆದ ಬಾಲಕರು ಅಯೋಧ್ಯೆಯತ್ತ ಹೊರಟರು. ಅಯೋಧ್ಯೆಯ ರಸ್ತೆಗಳು ರಾಜಕುವರರನ್ನು ಸ್ವಾಗತಿಸಲು ಕಾಯುತ್ತಿದ್ದವು. ರಾಜಕುವರರು ಕುಳಿತ ರಥಗಳು ಕಣ್ಣಿಗೆ ಬಿದ್ದೊಡನೆಯೇ ಸ್ವಾಗತದ ಘೋಷಣೆಯು ಮುಗಿಲನ್ನು ಮುಟ್ಟಿತು. ಬಾಲಕರು ತಮ್ಮ ತಮ್ಮ ತಾಯಂದಿರ ಮುದ್ದನ್ನು ಸ್ವೀಕರಿಸಿ ನಂತರ ತಂದೆಯ ಕಾಲಿಗೆರಗಿದರು. ಮಕ್ಕಳು ಅರಮನೆಗೆ ಹಿಂದಿರುಗಿದ್ದು ದಶರಥನ ಹರ್ಷದ ಹೊಳೆಯನ್ನು ಹರಿಸಿತು. ಹಿರಿಯ ಮಗ ರಾಮನು ಉತ್ತಮ ನಡವಳಿಕೆ ಮತ್ತು ರಾಜ್ಯಭಾರ ನೀತಿಗಳ ಅನುಸರಣೆಯಲ್ಲಿ ತನ್ನ ತಮ್ಮಂದಿರಿಗೆ ಸೂಕ್ತ ಮಾರ್ಗದರ್ಶನ ನೀಡುತ್ತಿದ್ದನ್ನು ದಶರಥನು ಹೆಮ್ಮೆಯಿಂದ ನೋಡಿದ. ಒಂದು ದಿನ ಮಹರ್ಷಿ ವಿಶ್ವಾಮಿತ್ರರು ಅರಮನೆಗೆ ಆಗಮಿಸಿದರು. ಅವರನ್ನು ಗೌರವದಿಂದ ಸ್ವಾಗತಿಸಿದ ದಶರಥ ಅವರಿಗೆ ನೆರವು ಬೇಕಿದ್ದರೆ ತಾನು ಕೊಡುವುದಾಗಿ ಹೇಳಿದ. ವಿಶ್ವಾಮಿತ್ರರು ಮಾತಿಗೆ ತೊಡಗಿ ಮಾರೀಚ ಮತ್ತು ಸುಬಾಹು ಎಂಬ ಇಬ್ಬರು ಅಸುರರು ತಮ್ಮ ದೇವತಾರಾಧನೆ ಹಾಗೂ ಯಜ್ಞಾಚರಣೆಗಳಿಗೆ ಅಡ್ಡಿಪಡಿಸುತ್ತಿದ್ದಾರೆಂದು ತಿಳಿಸಿದರಲ್ಲದೆ ಋಷಿಮುನಿಗಳು ರಕ್ಷಣೆಯ ಸಲುವಾಗಿ ರಾಮನನ್ನು ಕಳುಹಿಸಿಕೊಡಬಹುದೆಂದು ಸೂಚಿಸಿದರು.